ಸುರಕ್ಷಾ ಯೋಜನೆಯಡಿ ಭೂ ದಾಖಲೆಗಳ ಡಿಜಿಟಲೀಕರಣದ ಯೋಜನೆಗೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಚಾಲನೆ ನೀಡಿದರು. ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕಂದಾಯ ಸಚಿವರು ದೂರದೃಷ್ಟಿ ಆಲೋಚನೆಯನ್ನು ಇಟ್ಟುಕೊಂಡು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರ ಸಹಕಾರದಿಂದ ಇಲಾಖೆಯ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ದು, ಇದರಿಂದಾಗಿ ನೇರವಾಗಿ ನೀವೇ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ಪಡೆದುಕೊಳ್ಳಲು ಸೌಲಭ್ಯವಿದೆ. ಇದು ಸರ್ಕಾರದ ಉತ್ತಮ ಜನಪರ ಆಡಳಿತವಾಗಿದೆ ಎಂದರು. ಈಗ ತಿದ್ದುಪಡಿ ಆದರೆ ನಾವು ಕೈ ಬರೋದಾದ್ರೆ ಭಾರಿ ಇದು ಮಾಡ್ತಾರೆ. ಯಾರ್ಯಾರು ಇಲ್ಲ ನಮಗೆ ಅದು ಹಂಗೆ ಬರ್ಬೇಕು ಹಿಂಗೆ ಬರ್ಬೇಕು ನೀವು ಹೇಳಿ, ತಹಸೀಲ್ದಾರ್ ಅವ್ರಿಗೆ ಹೇಳಿ, ಡಿ ಎಗೆ ಹೇಳಿ. ಆದರೆ ಇವತ್ತು ಅದಕ್ಕೆಲ್ಲ ಒಂದು ಬದಲಾವಣೆ ತಂದು ಅದನ್ನ ಸುರಕ್ಷತೆ ಮಾಡಬೇಕು. ಮೇನಾಗಿ ಸರ್ಕಾರದ ದೃಷ್ಟಿ ಏನು ಅಂದರೆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು. ಯಾಕಂದರೆ ಇವತ್ತು ನಾವು ನೋಡ್ತೀವಿ, ಸಾಕಷ್ಟು ರೈತರು ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಇವತ್ತು ಭೂ ಒತ್ತುವರಿ ಇರ್ಬೋದು, ಭೂಮಿನ ಬೇರೆ ಥರ ಒತ್ತುವರಿ ಮಾಡ್ಕೊಂಡಿರ್ಬೋದು, ಅಥವಾ ಸರ್ಕಾರದ ಭೂಮಿಗೆ ಒತ್ತುವರಿ ಆಗಿರೋಂಥದ್ದು ಇರ್ಬೋದು, ಆ ಥರ ಸಮಸ್ಯೆಗಳಿರೋದ್ರಿಂದ ಎಲ್ಲ ಒಂದು ಅರ್ಜಿ ಆಡಿ ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಪೈಲಟ್ ಪ್ರಾಜೆಕ್ಟ್ ಮುಖಾಂತರ ನಮ್ಮ 30 ತಾಲೂಕುಗಳಲ್ಲಿ ಈಗ ಇಂಪ್ಲಿಮೆಂಟ್ ಮಾಡಿದ್ವಿ. ಖಂಡಿತವಾಗೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ಇವತ್ತು ನಾವು ನೋಡ್ತಿದ್ದೀವಿ ಸಮಸ್ಯೆಗಳು ಸುಮಾರು ಇದ್ದಾವೆ. ಈಗ ಇವನ್ ನಮ್ಮ ಪುರಸಭೆ ವ್ಯಾಪ್ತಿ ಇರ್ಬೋದು, ಕಾರ್ಪೊರೇಷನ್ಗಳು ಸುರಕ್ಷಣೆ ಮಾಡೋದು ಭಾರಿ ಮುಖ್ಯ. ಯಾಕಂದರೆ ಇವತ್ತು ಡಿಜಿಟಲ್ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೊಟ್ಟಾಗ ಯಾವ ಪ್ರಾಪರ್ಟಿ ಎಲ್ಲಿದೆ, ಯಾವ ಆಸ್ತಿ ಎಲ್ಲಿದೆ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಯೋಜನೆನ ಮೊನ್ನೆ ಮುಖ್ಯಮಂತ್ರಿಗಳ ಅವರು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರೆ ಸಜ್ಜಾಗಿದ್ದರೆ ಖಂಡಿತವಾಗ್ಲೂ ಎಲ್ಲ ಸಹಕಾರ ಕೊಡೋಣ. ಇದೆಲ್ಲ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಈಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಭಾರಿ ಮುಖ್ಯವಾಗಿದೆ. ಇವತ್ತು ಅಧಿಕಾರಿಗಳು ಹೋದಾಗ ಸಮಯದಲ್ಲಿ ಅವರಿಗೆಲ್ಲ ಡಾಕ್ಯುಮೆಂಟ್ನ ಗ್ರಾಮೀಣ ಪರಿಸ್ಥಿತಿನೆಲ್ಲ ಕೊಟ್ಟರೆ ಅವ್ರ ಜಮೀನ ಸುರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಿ. ಇನ್ನು ನಮ್ಮ ತಾಲೂಕಿನ ಪೈಲಟ್ ಪ್ರಾಜೆಕ್ಟ್ ಮಾಡೋದಕ್ಕೆ ಯಶಸ್ವಿಯಾಗಿ ಸಕ್ಸಸ್ ಆಗುತ್ತೆ ಅಂತ ಕೇಳ್ಕೊಂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕಷ್ಟು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ರಮೇಶ್ ಬಾಬು, ಕಬ್ಬಳ್ಳಿ ಮಹೇಶ್, ಎಚ್ಎಸ್ ನಂಜಪ್ಪ, ಮಂಚಹಳ್ಳಿ ಲೋಕೇಶ್, ಪುರಸಭೆಯ ಎಲ್ಲಾ ಸದಸ್ಯರುಗಳು ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ.